ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಎಲ್ಲರೂ ಹಾಗೆ ಮಾಡೋದು. ಆ ವ್ಯಕ್ತಿ ನಾನು ಎಲ್ಲದಕ್ಕೂ ಕೂಡ ರೆಡಿಯಾಗಿದ್ದೀನಿ ಅಂದ್ಕೊಂಡಿದ್ದ. ನಾನಿನ್ನ ಬಿಡಲಾರೆಯ ಮಾಯಾ ರುಹಾನಿ ಹೊಸ ಆರೋಪ. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತ ಹೇಳುವಂತ ಮಾತಿದೆ. ಆ ಮಾತು ಚಿತ್ರರಂಗಕ್ಕೆ ಹೆಚ್ಚು ಸೂಕ್ತವಾಗುತ್ತೆ. ಯಾಕಂದ್ರೆ ಹೊರಗಡೆಯಿಂದ ತುಂಬಾನೇ ಕಲರ್ಫುಲ್ ಆಗಿ ಕಾಣುವಂತ ಈ ಬಣ್ಣದ ಲೋಕದಲ್ಲಿ ನಾನಾ ಬಗೆಯ ವೇಷಭೂಷಣ ಹಾಕಿಕೊಂಡ ಹಲವಾರು ಜನರಿದ್ದಾರೆ. ಅದರಲ್ಲೂ ಕೂಡ ನಾಯಕಿಯಾಗಿ ನೆಲೆಯೂರಬೇಕು ಅನ್ನುವಂಥ ಕನಸನ್ನ ಹೊತ್ಕೊಂಡು ಬರುವಂತ ಹಲವರ ಪಾಲಿಗೆ ಚಿತ್ರರಂಗ ಕಲ್ಲು ಮುಳ್ಳಿನ ಹಾದಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅಡಿಗೂ ಕೂಡ ಈ ಚಿತ್ರರಂಗದಲ್ಲಿ ಸವಾಲುಗಳಿಗೆ ಎದೆಯೊಡ್ಬೇಕಾಗುತ್ತೆ. ಪಾತ್ರಕ್ಕೆ ಬಲ್ಲಂಗ ಏರ್ಬೇಕು ಅನ್ನುವಂಥ ಷರತ್ತನ್ನ ಒಪ್ಕೊಂಡ್ರೆ ಮಾತ್ರ ಇಲ್ಲಿ ಅವಕಾಶ ಅನ್ನುವಂಥದ್ದು ದುಷ್ಟ ವ್ಯವಸ್ಥೆಯೊಂದು ಇವರಿಗೆ ಮಾನಸಿಕ ಕಿರಿಕಿರಿಯನ್ನ ಕೊಡುತ್ತೆ. ಕೆಲವರು ಇಲ್ಲಿ ನೇರವಾಗಿ ತಮ್ಮ ಜೊತೆ ಮಲಗಬೇಕು ಅಂತ ಹೇಳಿ ಬೇಡಿಕೆಯನ್ನ ಇಡ್ತಾರೆ. ಇನ್ನು ಕೆಲವರು ಅವಕಾಶ ನೀಡುವಂತಹ ನೆಪದಲ್ಲಿ ಹತ್ತಿರ ಆಗುವಂತಹ ಪ್ರಯತ್ನ ಮಾಡ್ತಾರೆ. ಚೂರು ಯಾಮಾರದ್ರು ಕೂಡ ಸ್ಥಳ ಯಾವುದೇ ಇರಲಿ ಅಲ್ಲೇ ಬಲವಂತದಿಂದ ತಮ್ಮ ಕಾಮದಾಹವನ್ನ ತೀರಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಒಟ್ಟಾರೆಯಾಗಿ ಚಿತ್ರರಂಗದಲ್ಲಿ ಇಂದು ಹೆಸರು ಮಾಡಿದವರು, ಹೆಸರು ಮಾಡಲಾಗದೆ ಮನೆ ಸೇರಿದವರು ಒಂದಿಲ್ಲೊಂದು ದಿನ ಒಂದಿಲ್ಲೊಂದು ರೀತಿಯಲ್ಲಿ ಈ ಝಗಮಗ ಲೋಕದಲ್ಲಿನ ವಿಕೃತ ಲೋಕವನ್ನ ಕಂಡು ಬೆಚ್ಚಿ ಬಿದ್ದಿರ್ತಾರೆ. ಉದಾಹರಣೆಗೆ ರುಹಾನಿ ಶೆಟ್ಟಿ ಮೂಲತಃ ತುಳುನಾಡಿನವರು. ಶಿಲ್ಪಾ ಶೆಟ್ಟಿ ಅಂತ ಹೇಳಿ ಇದ್ದಂತಹ ತಮ್ಮ ಹೆಸರನ್ನ ರುಹಾನಿ ಶೆಟ್ಟಿಯನ್ನಾಗಿ ಬದಲಿಸಿಕೊಂಡ ಇವರು ಡಾರ್ಲಿಂಗ್ ಕೃಷ್ಣ ಅಭಿನಯದ ಶುಗರ್ ಫ್ಯಾಕ್ಟರಿ ಚಿತ್ರದಲ್ಲಿ ಮೂವರು ನಾಯಕಿಯರಲ್ಲಿ ಒಬ್ಬರಾಗಿದ್ರು. ಆನಂತರ ಮರಳಿ ಮನಸ್ಸಾಗಿದೆ ಧಾರಾವಾಹಿಯಲ್ಲಿ ಕಾಣಿಸಿಕೊಂಡಂತಹ ರುಹಾನಿಗೆ ಜಿ ಕನ್ನಡದ ನಾನಿನ್ನ ಬಿಡಲಾರೆ ಧಾರಾವಾಹಿಯ ಅಪರೂಪದ ಜನಪ್ರಿಯತೆಯನ್ನ ತಂದುಕೊಡುತ್ತೆ. ಈ ಧಾರಾವಾಹಿಯಲ್ಲಿ ರುಹಾನಿ ಅವರದು ಖಳನಾಯಕಿಯ ಪಾತ್ರವಾದ್ರೂ ಕೂಡ ಜನರು ಇವರನ್ನ ಇಷ್ಟಪಟ್ಟಿದ್ರು. ಆದ್ರೆ ಆನಂತರ ಏಕಾಏಕಿ ರುಹಾನಿ ಆ ಧಾರಾವಾಹಿಯಿಂದ ಹೊರಗಡೆ ಬಂದಿದ್ರು. ಸದ್ಯ ರುಹಾನಿ ಕಲರ್ಸ್ ಕನ್ನಡದ ಪವಿತ್ರ ಬಂಧನ ಧಾರಾವಾಹಿಗೆ ಬಣ್ಣವನ್ನ ಹಚ್ಚಿದ್ದಾರೆ. ಇಂಥ ರುಹಾನಿ ಸದ್ಯ ತಮ್ಮ ಕಹಿ ಅನುಭವವನ್ನ ಹಂಚಿಕೊಂಡಿರುವಂತದ್ದು. ಆ ವ್ಯಕ್ತಿ ನಾನು ಎಲ್ಲದಕ್ಕೂ ಕೂಡ ರೆಡಿ ಇದ್ದೀನಿ ಅಂತ ಅಂದ್ಕೊಂಡಿದ್ದ. ಈ ಕುರಿತು ಅವರು ಕೊಟ್ಟಿರುವಂತಹ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ. ತೀರಾ ಇತ್ತೀಚೆಗೆ ನನ್ನನ್ನ ವ್ಯಕ್ತಿಯೊಬ್ಬ ಸಂಪರ್ಕ ಮಾಡಿದ್ದ. ಆ ವ್ಯಕ್ತಿ ಯಾರೆಂದು ನಾನು ಈಗ ಹೇಳಬಹುದು, ಆದರೆ ಸುಮ್ಮನೆ ವಿವಾದ ಆಗತ್ತೆ. ನನಗೆ ಈಗ ವಿವಾದ ಆಗುವಂಥದ್ದು ಇಷ್ಟ ಇಲ್ಲ, ಹೀಗಾಗಿ ನಾನು ಹೆಸರನ್ನ ಹೇಳೋದಿಲ್ಲ ಅಂತ ಹೇಳಿದ್ದಾರೆ. ಮುಂದುವರೆದು ಆತ ಒಬ್ಬ ಕಾಸ್ಟಿಂಗ್ ಏಜೆಂಟ್ ಅಂತ ಹೇಳಿರುವಂತಹ ರುಹಾನಿ ಅವರು ಆತ ನಾವು ಎಲ್ಲದಕ್ಕೂ ಕೂಡ ರೆಡಿಯಾಗಿದ್ದೇವೆ ಅಂತ ಅಂದ್ಕೊಂಡಿದ್ದಾನೆ ಅಂತ ತಿಳಿಸಿದ್ದಾರೆ. ಅವನಿಗೆ ನಾನು ಎಲ್ಲಾ ರೀತಿಯಿಂದಲೂ ಕೂಡ ಬೈದಾಗಿದೆ. ಅವನ ನಂಬರ್ ಕೂಡ ಬ್ಲಾಕ್ ಮಾಡಾಗಿದೆ. ಆದ್ರೂ ಕೂಡ ಮತ್ತಾರದೋ ನಂಬರ್ ನಿಂದ ಸಂಪರ್ಕವನ್ನ ಮಾಡ್ತಾನೆ ಅಂತ ಹೇಳಿರುವಂತಹ ರುಹಾನಿ ಅವರು ಅದರಲ್ಲೇನು ದೊಡ್ಡ ವಿಷಯ, ಎಲ್ಲರೂ ಹಾಗೆ ಮಾಡ್ತಾರೆ ಅಂತ ಹೇಳಿ ಯಾರ್ಯಾರದೋ ಹೆಸರನ್ನ ಹೇಳ್ತಾನೆ ಅಂತ ಹೇಳಿದ್ದಾರೆ. ಬೇರೆಯವರ ಹೆಸರುಗಳನ್ನ ಹೇಳಿ ಅವರ ಮರ್ಯಾದೆ ತೆಗೆಯುವಂತಹ ಕೆಲಸ ಆ ವ್ಯಕ್ತಿ ಮಾಡ್ತಿದ್ದಾನೆ ಅಂತ ಹೇಳಿರುವಂತಹ ರುಹಾನಿ ಪಾಪ ಅವರು ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡ್ತಿರ್ಬೋದು ಅಥವಾ ಅವರಿಗೆ ಅವಶ್ಯಕತೆ ಇರಬಹುದು. ಅವರಿಗೂ ಕೂಡ ಒಂದು ಬದುಕಿದೆ. ಅವರ ವೈಯಕ್ತಿಕ ಜೀವನದ ಬಗ್ಗೆ ಗೊತ್ತಿಲ್ಲದೆ ಇದ್ದಾಗ ಅವನ್ ಯಾಕೆ ಮಾತನಾಡಬೇಕು, ಅವನ್ ಯಾಕೆ ಈ ರೀತಿಯಾಗಿ ಹೇಳಬೇಕು ಅಂತ ಹೇಳಿ ರುಹಾನಿ ಅವರು ಪ್ರಶ್ನೆ ಮಾಡಿದ್ದಾರೆ. ಈ ತರ ಚಾನೆಲ್ ನಲ್ಲಿ ನೀವು ಕೆಲಸ ಮಾಡಿದ್ದೀರಾ, ಅಲ್ಲಿ ಈ ತರ ಮಾಡಿರ್ತಾರೆ ಅಂತ ಹೇಳಿ ಕೂಡ ಆ ವ್ಯಕ್ತಿ ನನಗೆ ಹೇಳಿದ್ದ ಅಂದಿರುವಂತಹ ರುಹಾನಿ ಅವರು ನನ್ನನ್ನ ಜಡ್ಜ್ ಮಾಡೋದಕ್ಕೆ ಅವನು ಯಾರು, ನನ್ನ ಕೆಲಸವನ್ನ ನಾನು ಏನ್ ಮಾಡ್ತಿದ್ದೀನಿ ಅನ್ನುವಂಥದ್ದು ನನಗೆ ಮಾತ್ರ ಗೊತ್ತಿದೆ. ನನಗೆ ಇನ್ನೊಬ್ಬರ ಕಡೆಯಿಂದ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬೇಡ ಅಂತಲೂ ಹೇಳಿದ್ದಾರೆ. ಮಾಡಿಕೊಳ್ತಾನೆ ಇರ್ತಾರೆ, ಬಾಯಿಗೆ ಬಂದಂತೆ ಮಾತನಾಡುವವರು ಮಾತಾಡ್ತಾನೆ ಇರ್ತಾರೆ ಅಂತ ಹೇಳಿ ರುಹಾನಿ ಅವರು ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ, ಕಾಸ್ಟಿಂಗ್ ಕೋಚ್ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.